ಗಾಂಧಿ ಬದುಕೆ ಒಂದು ಸಂದೇಶ. ಡಾಕ್ಟರ್ ಬಸವರಾಜ್ ಕುಡಗುಂಟಿ. ಒಮ್ಮೆ ಸಬರ್ಮತಿ ಆಶ್ರಮಕ್ಕೆ ಗಣ್ಯರು ಬಂದಾಗ ಅವರನ್ನ 5 ನಿಮಿಷ ಕಾಯಿರಿ ಎಂದು ಗಾಂಧೀಜಿ ಹೇಳಿದ್ರು. ಬಂದ ಗಣ್ಯರು ನಮಗಿಂತ ನಿಮ್ಮ ಕೆಲಸವೇ ಮುಖ್ಯ ಎಂದು ಕೇಳಿದಾಗ ಕುರಿಮರಿಗೆ ಕಾಲು ಮುರಿದಿತ್ತು. ಅದನ್ನ ಕಟ್ತಾ ಇದ್ದೆ. ನಾವು ಮುಖ್ಯವೋ ಕುರಿ ಮುಖ್ಯವೋ ಎಂದು ಗಣ್ಯರು ಕೇಳಿದಾಗ ನನ್ನ ಪಕ್ಕದಲ್ಲಿರುವ ಜೀವಿ ಬಗ್ಗೆ ನಾನು ಅರ್ಥ ಮಾಡಿಕೊಳ್ಳದಿದ್ರೆ ಎಲ್ಲೋ ಮೂಲೆಯಲ್ಲಿರುವವರನ್ನ ಹೇಗೆ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಾಗುತ್ತದೆ? ಪ್ರತಿಯೊಂದು ಜೀವಿಯೂ ನನಗೆ ಮುಖ್ಯವಾಗುತ್ತದೆ ಎಂದು ಗಾಂಧೀಜಿಯವರು ಮಾನವೀಯತೆಯನ್ನ ನೆನೆದರು. ಪಟ್ಟಣದ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು ಹಾಗೂ ಐಕ್ಯೂಎಸಿ ಸಂಯುಕ್ತಾಶ್ರಯದಲ್ಲಿ ಮಹಾತ್ಮ ಗಾಂಧೀಜಿ ವಿಚಾರಗಳು, ಪ್ರಭಾವ ಮತ್ತು ಜಾಗತಿಕ ಪ್ರಸ್ತುತತೆ ಕುರಿತು ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನ ಉದ್ಘಾಟಿಸಿ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕ ಡಾಕ್ಟರ್ ಬಸವರಾಜ ಗೊಡಗುಂಟಿ ಹೇಳಿದರು. ದೇಶವನ್ನ ಎಡಬಲಗಳ ಸಿದ್ಧಾಂತದಲ್ಲಿ ಕೊಲ್ಲುತ್ತಿದ್ದಾರೆ. ಗಾಂಧೀಜಿಯವರು ವಿಚಾರಧಾರೆಯನ್ನ ಕೊಲ್ಲಲು ಸಾಧ್ಯವಿಲ್ಲ. ಭಾಷೆಗಳ ಇತಿಹಾಸ ಬಗ್ಗೆ ತಿಳಿಸುತ್ತಾ ಹಿಂದೂಗಳದ್ದು, ಉರ್ದು ಮುಸ್ಲಿಮರದೆಂದು, ಇಂಗ್ಲಿಷರು, ಬಿಬಿಸಿ ಭಾಷೆಗಳ ಹೆಸರಲ್ಲಿ ಧರ್ಮಗಳನ್ನ ಒಡೆದರು. ಒಂದೇ ಧರ್ಮ, ಒಂದೇ ಭಾಷೆ ಇರುವ ದೇಶವನ್ನ ಆಡಳಿತ ಮಾಡುವುದು ಸುಲಭ, ಆದರೆ ಬಹುತ್ವ ಇರುವ ದೇಶವನ್ನ ಆಳುವುದು ಸವಾಲಿನ ಕೆಲಸವಾಗಿದೆ. ಗಾಂಧೀಜಿಯವರು ಭಾರತ ಪಾಕಿಸ್ತಾನದ ವಿಭಜನೆ ಖಂಡಿಸಿದ್ರು. ಪುನಃ ಒಪ್ಪಂದ ಮಾಡಿಕೊಂಡ್ರು ಎಂಬ ಕೆಲವೇ ತಪ್ಪುಗಳನ್ನ ಇಟ್ಟು ಅವರು ನೂರಾರು ಒಳ್ಳೆಯ ವಿಚಾರಧಾರೆಗಳನ್ನ ಬಿಸಾಕಬೇಕೆ ಎಂದು ಪ್ರಶ್ನಿಸಿದ್ದಾರೆ. ಜೀವನದಲ್ಲಿ ಪ್ರತಿ ಮನುಷ್ಯನು ತಪ್ಪು ಮಾಡ್ತಾನೆ. ಅದು ಆಯಾ ಕಾಲಮಾನಕ್ಕೆ ಸಂಬಂಧಿಸಿದ ವಿಚಾರವಾಗಿದ್ದು ಗತಕಾಲವನ್ನ ವರ್ತಮಾನದಲ್ಲಿ ಕುಳಿತು ವಿಶ್ಲೇಷಿಸಬಾರದು ಎಂದು ತಿಳಿಸಿದರು. ಆಗಿರುವ ಘಟನೆಗಿಂತ ಭವಿಷ್ಯ ರೂಪಿಸುವುದು ಮುಖ್ಯವಾಗುತ್ತದೆ. ಗಾಂಧೀಜಿಯವರನ್ನ ಬಿಟ್ಟು ದೇಶದಲ್ಲಿ ಮಾತನಾಡುವುದು ಕಷ್ಟ. ಸೌಂದರ್ಯ ವಸ್ತುವಿನಲ್ಲಿ ಇಲ್ಲ, ನೋಡುವ ಕಣ್ಣುಗಳಲ್ಲಿದೆ. ಬದಲಾವಣೆಯೇ ಬದುಕು. ಬದಲಾವಣೆಯಾಗದಿದ್ರೆ ಬದುಕಿದ್ರೂ ಸತ್ತಂತೆ ಎಂದು ತಿಳಿಸಿದರು. ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಅಬಿದಾ ಬೇಗಂ ಅಕ್ಷರವರಿಗಿಂತಲೂ ವಿದ್ಯಾವಂತರಿಗೂ ವ್ಯತ್ಯಾಸವಿದೆ. ಶಿಕ್ಷಣ ಕೇವಲ ಜ್ಞಾನಾರ್ಜನೆಗಾಗಿ ಅಲ್ಲ, ಜೀವನದ ಸಾಮಾಜಿಕ ಮತ್ತು ಆರ್ಥಿಕ ಶಕ್ತಿಗಳನ್ನು ಬೆಳೆಸುವ ಸಾಧನವಾಗಿದೆ. ಸ್ವತಂತ್ರವಾಗಿ ಬದುಕುವುದು ಶಿಕ್ಷಣವನ್ನ ಕಲಿಸುತ್ತದೆ ಎಂದು ಹೇಳಿದರು. ಇನ್ನು ಸಮಾರೋಪ ಭಾಷಣದಲ್ಲಿ ಮಹಾಂತೇಶ ಮಸ್ಕಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಮಹಾಂತಗೌಡ ಪಾಟೀಲ್ ವಹಿಸಿದ್ರು. ವಾಸ್ತವಿಕ ನುಡಿಗಳನ್ನ ಶ್ರೀಮತಿ ಆಶಾ ವ್ಯಕ್ತಪಡಿಸಿದ್ರೆ ಡಾಕ್ಟರ್ ಬಸವರಾಜ್ ತಡಕಲ್ ರವರು ಸ್ವಾಗತವನ್ನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಮಣ್ಣ ಜುಮ್ಮಾ, ಶಿವಜ್ಞಾನಪ್ಪ, ಸಣ್ಣಪ್ಪ ನಾಯಕ, ಹಾಜಿ ಬಾಬಾ, ಡಾಕ್ಟರ್ ರಜಿಯಾ, ಐಕ್ಯೂಎಸಿ ಸಂಯೋಜಕರಾದ ರೋಹಿಣಿ ಮೂರ್ತಿ, ಕನ್ಯಾಕುಮಾರಿ ಭಾಗವಹಿಸಿದ್ರು. ಅತಿಥಿ ಉಪನ್ಯಾಸಕರ ಪರವಾಗಿ ಅಧ್ಯಕ್ಷರಾದ ಡಾಕ್ಟರ್ ವಿರುಪನಗೌಡ ಭಾಗವಹಿಸಿದ್ರು. ವಿವಿಧ ಕಾಲೇಜುಗಳ ಸಂಶೋಧನಾ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿರೂಪಾಕ್ಷಯ್ಯ, ಸ್ವಾಮಿ ಸಾಲಿಮಠ, ಅಂತರ್ಗಂಗೆ, ಪ್ರಶಾಪವ ನ್ಯೂಸ್, ಮಸ್ಕಿ.